ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದೃಶ್ಯ ಸಮೇತವಾಗಿ ಏನಾಯಿತು ಹಾಗಿದ್ದಾಗ ರಾಮೇಶ್ವರಂ ಕೆಫೆ ಸ್ಫೋಟದ ಮೆಗಾ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇರೋದು. ಒಂದು ರವೆ ಇಡ್ಲಿ 9 ನಿಮಿಷ 5 ಸಿಸಿಟಿವಿಯ ದೃಶ್ಯ ಸಾಕ್ಷ್ಯ. ಕೆಫೆ ಬಾಂಬರ್ನ ಜಾಡು ಬೆನ್ನು ಹತ್ತಿ ಹೋದಂತ ಪಬ್ಲಿಕ್ ಟಿವಿಗೆ ಸಿಕ್ಕಂತದ್ದು ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ. ಅದು 5 ಸಿಸಿಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಬಾರಿ ಬೆನ್ನು ಹತ್ತಿದ್ರೆ ಬೇತಾಳನ ರೀತಿಯಲ್ಲಿ ಬೆನ್ನು ಹತ್ತಿತೀವಿ ನಾವು, ಸುದ್ದಿಯನ್ನ ಪೂರ್ಣವಾಗಿ ಅದಕ್ಕೆ ಅಂತಿಮ ವಿರಾಮ ಹಾಡುವವರೆಗೆ. ಸೊ ಕೆಫೆ ಬಾಂಬರ್ನ ಜಾಡು ಬೆನ್ನು ಹತ್ತಿದಾಗ ಪಬ್ಲಿಕ್ ಟಿವಿಗೆ ಸಿಕ್ಕಿರೋದು 5 ಸಿಸಿಟಿವಿಯ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯಗಳು. ರಾಮೇಶ್ವರಂ ಕೆಫೆ ಸ್ಫೋಟದ ಮೆಗಾ ಅಪ್ಡೇಟ್ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಒಂದು ರವೆ ಇಡ್ಲಿ 9 ನಿಮಿಷ 5 ಸಿಸಿಟಿವಿಯ ದೃಶ್ಯ ಸಾಕ್ಷ್ಯ. ಸೊ ಈ ಕೆಫೆ ಬಾಂಬರ್ನ ಜಾಡು ಬೆನ್ನು ಹತ್ತಿದಾಗ ಸಿಕ್ಕಿದಂತಹ 5 ಸಿಸಿಟಿವಿಯ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯಗಳು ಏನು, ಯಾವುದು, ಏನಿದೆ ಇದರಲ್ಲಿ ದೃಶ್ಯಗಳಲ್ಲಿ ಅನ್ನುವಂಥದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. ಇದು ಪಬ್ಲಿಕ್ ಟಿವಿಯ ಮತ್ತೊಂದು ಮೆಗಾ ಕವರೇಜ್ ಸುದ್ದಿಯ ಬೆನ್ನಹತ್ತಿ. ಪಬ್ಲಿಕ್ ಟಿವಿಯಲ್ಲಿ ಒಂಟಿ ತೋಳದ ಅತಿ ದೊಡ್ಡ ಬ್ರೇಕಿಂಗ್. ಪಬ್ಲಿಕ್ ಟಿವಿಯಲ್ಲಿ ಸಿಕ್ಕಿರುವಂತಹ 5 ಸಿಸಿಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಸೊ ಪಬ್ಲಿಕ್ ಟಿವಿಯಲ್ಲಿ ಒಂಟಿ ತೋಳದ ಅತಿ ದೊಡ್ಡ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಕೆಫೆ ಬಾಂಬರ್ ಎಲ್ಲೆಲ್ಲಿ ಓಡಾಡಿದ್ದ, ಅವ್ನು ಮಾಡಿರುವಂತ ಕೃತ್ಯವನ್ನ ನೋಡಿದ್ರೆ ನಿಜಕ್ಕೂ ಗಾಬರಿ ಆಗುತ್ತೆ. ಆ ರೀತಿಯಲ್ಲಿದೆ ಅವನು ತಯಾರಿ ಮಾಡ್ಕೊಂಡು ಹೋಗಿರೋದು. ಟಾರ್ಗೆಟ್ ಫಿಕ್ಸ್ ಮಾಡಿ ಎಸ್ಕೇಪ್ ಆಗಿದ್ದು ಹೇಗೆ? ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ 5 ಸಿಸಿಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅವನು ಟೈಮರ್ ಫಿಕ್ಸ್ ಮಾಡಿರುವಂತ ಜಾಗವನ್ನ ನೋಡ್ಬಿಟ್ರೆ ಗಾಬರಿ ಆಗತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಇವನು ಟೈಮರ್ ಅನ್ನ ಫಿಕ್ಸ್ ಮಾಡ್ಕೊಂಡು ಹೋಗಿ ಈ ರೀತಿಯಾಗಿ ಬಾಂಬ್ ಇಡ್ತಾನೆ ಅಂತಂದಾಗ ಹೇಗಿರಬಾರ್ದು, ಇವನ ಮನಸ್ಥಿತಿ ಹೇಗಿರಬಾರ್ದು? ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಜನ ಓಡಾಡ್ತಾರಲ್ಲ, ಅದರ ಪರಿಣಾಮ ಇದು. ಇಂಥವೇನಾದ್ರೂ ಕಂಡು ಬಂದಂತಹ ಸಂದರ್ಭದಲ್ಲಿ ಅದನ್ನ ಪೊಲೀಸರಿಗೆ ಮಾಹಿತಿಯನ್ನ ಕೊಡೋ ಜವಾಬ್ದಾರಿಯನ್ನ ನಾವು ನಿಭಾಯಿಸದೇ ಇದ್ರೆ ಈ ಪರಿಸ್ಥಿತಿಗಳು ಬರುತ್ತೆ. 10:45ಕ್ಕೆ ಘಟನೆ ನಡೆದಿದ್ದು 12:50ಕ್ಕೆ. ಅದಕ್ಕಿಂತಲೂ ಮುಂಚೆ 2 ಗಂಟೆ ಮುಂಚಿತವಾಗಿ ಇವನು ಬಸ್ ಸ್ಟ್ಯಾಂಡ್ ನಲ್ಲೇನೆ ಟೈಮರ್ ಫಿಕ್ಸ್ ಮಾಡ್ಕೊಂಡು ಹೋಗ್ತಾನೆ. ಜಸ್ಟ್ ಇಮ್ಯಾಜಿನ್, ಅದರ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ನಿಮಗೆ. 10:45ಕ್ಕೆ ಬಸ್ನಿಂದ ಇಳಿತಾನೆ, ಬಸ್ ಸ್ಟ್ಯಾಂಡ್ ನಲ್ಲೇನೆ ಕಾಲ ಕಳಿತಾನೆ, ಬಸ್ ಸ್ಟ್ಯಾಂಡ್ ನಲ್ಲೇನೆ ಟೈಮರ್ ಫಿಕ್ಸ್ ಅನ್ನ ಮಾಡಿರ್ತಾನೆ. ಈ ಟೆರರ್ ITPL ನಿಂದ ಕುಂದಲಹಳ್ಳಿಗೆ BMTC ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾನೆ. ಬೆಳಗ್ಗೆ 10:45ಕ್ಕೆ ಬಸ್ನಿಂದ ಇಳಿತಾನೆ, ಬಸ್ ಸ್ಟ್ಯಾಂಡ್ ನಲ್ಲೇನೆ ಕಾಲ ಕಳಿತಾನೆ, ಬಸ್ ಸ್ಟ್ಯಾಂಡ್ ನಲ್ಲೇನೆ ಟೈಮರ್ ಅನ್ನ ಫಿಕ್ಸ್ ಮಾಡ್ತಾನೆ. ಅವನು ಟೈಮರ್ ಫಿಕ್ಸ್ ಮಾಡಿದ್ದು 12:50ರ ಸುಮಾರಿಗೆ. 10 ಸೆಕೆಂಡ್ ನಲ್ಲಿ 2 ಬಾರಿ ಸ್ಫೋಟವಾಗುವ ರೀತಿಯಲ್ಲಿ ಟೈಮರ್ ಅನ್ನ ಫಿಕ್ಸ್ ಮಾಡ್ತಾನೆ. ಬಸ್ ಸ್ಟ್ಯಾಂಡ್ ನಲ್ಲಿ ಕೂತ್ಕೊಂಡು ಒಬ್ಬನು ಟೈಮರ್ ಫಿಕ್ಸ್ ಮಾಡ್ತಾನೆ. ಅದು ಯಾರ ಗಮನಕ್ಕೂ ಕೂಡ ಬರೋದಿಲ್ಲ, ಜನನೂ ನೋಡೋದಿಲ್ಲ, ಏನೂ ಗೊತ್ತಾಗೋದಿಲ್ಲ. ಅಂತಂದ್ರೆ ನಾವು ಯಾವ ಪ್ರಮಾಣದಲ್ಲಿ ಎಚ್ಚರಿಕೆಯಿಂದ ಇದ್ದೀವಿ, ಸಾರ್ವಜನಿಕರು ಆಗಿರಬಹುದು, ಪೊಲೀಸರು ಆಗಿರಬಹುದು ಅಂತ ಹೇಳಿ. ಏನ್ ನೋಡ್ತಾ ಇದ್ದೀವಿ ನಾವು, ಏನ್ ಲಕ್ಷ್ಯದಲ್ಲಿ ಇರ್ತೀವಿ ಅಂತ ಹೇಳಿ. ಯಾರೋ ಒಬ್ಬನು ಕೂತ್ಕೊಳ್ತಾನೆ ಬಸ್ ಸ್ಟ್ಯಾಂಡ್ ನಲ್ಲಿ, ಅವನ ಪಾಡಿಗೆ ಅವನು ಏನೋ ಮಾಡ್ಕೊಳ್ತಾನೆ, ಯಾರೋ ಅದನ್ನು ಅಬ್ಸರ್ವ್ ಮಾಡೋದಿಲ್ಲ, ಯಾರು ಕಣ್ಣಿಗೆ ಕಂಡಿದ್ದು ಗೊತ್ತಾಗೋದಿಲ್ಲ, ಯಾವುದೋ ಒಂದು ಬ್ಯಾಟ್ರಿ ಹಿಡ್ಕೊಂಡಿದ್ದಾನೆ, ಅದೇನು ಗೊತ್ತು ನಮಗೆ. ಕನಿಷ್ಠ ಕಾಮನ್ ಸೆನ್ಸು ಇಲ್ದಂಗೆ ಆಗ್ಬಿಟ್ಟಿದೆ. ನಾನಾಯ್ತು, ನನ್ನ ಕುಟುಂಬ ಆಯ್ತು, ನನ್ನ ಪ್ರಪಂಚ ಆಯ್ತು, ಇಷ್ಟೇ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದ್ದೀವಿ. ನನ್ನ ಸುತ್ತಮುತ್ತಲು ಏನಾಗ್ತಾ ಇದೆ ತಲೆನೇ ಕೆಡಿಸ್ಕೊಳ್ಳಲ್ಲ ನಾವು. ಇದರ ಪರಿಣಾಮ ಆಯ್ತು. ಈ ದೃಶ್ಯ ನೋಡಿ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ಇಷ್ಟೊತ್ತನ ಹೇಳ್ತಾ ಇದ್ದೀನಿ. ಅದು ಅವನು ಬಂದು ಬಸ್ ಸ್ಟ್ಯಾಂಡ್ನಲ್ಲೇ ಕೂತ್ಕೊಂಡು 10:43ಕ್ಕೆ ಅಲ್ಲಿ ಬರ್ತಾನೆ, ಬಸ್ನಿಂದ ಇಳಿತಾನೆ. 10:43 ಇಳಿತಾನೆ. ಇಳಿದು ಆಲ್ಮೋಸ್ಟ್ ಅಲ್ಲಿ ಕೂತ್ಕೊಂಡು ಅವನು ಟೈಮರ್ ಅನ್ನ ಫಿಕ್ಸ್ ಮಾಡುವಂತ ಕೆಲಸ ಮಾಡ್ತಾನೆ. ಇದು ಬಸ್ ಸ್ಟ್ಯಾಂಡ್ ಒಳಗಡೆ ಬಹಿರಂಗವಾಗಿ, ಎಲ್ಲೋ ಕದ್ದು ಮುಚ್ಚಿ ಅಲ್ಲ. ಅವನು ಈ ಟೆರ್ರು ಬರ್ತಾನೆ ನೋಡಿ, ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಳ್ಳೋದು.
ಬಸ್ ಸ್ಟ್ಯಾಂಡ್ನಲ್ಲಿ ಟೈಮರ್ ಫಿಕ್ಸ್ ಮಾಡುವಂಥದ್ದು 10:45 ಅವನ ಕೆಲಸ ಶುರು ಮಾಡ್ಕೊಳ್ತಾನೆ. ಯಾರ ಗಮನಕ್ಕೂ ಕೂಡ ಇದು ಬರೋದಿಲ್ಲ ಅಂತಂದ್ರೆ ನಾವು ಎಷ್ಟು ಜವಾಬ್ದಾರದಿಂದ ಇದ್ದೀವಿ ಅಂತ ಯೋಚನೆ ಮಾಡ್ತೀವಿ. ಕೇವಲ ಪೊಲೀಸರ ಕೆಲಸ ಅಲ್ಲ ರೀ, ಸಾರ್ವಜನಿಕರು ಕೂಡ ಯಾವ ವ್ಯಕ್ತಿ ಸಾರ್ವಜನಿಕ ಸ್ಥಳಗಳಲ್ಲಿ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತೇಳಿ ನೀವು ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ಸುತ್ತಮುತ್ತಲು ಯಾವ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಅನ್ನೋದು ಜಸ್ಟ್ ಕಣ್ಣಾಯಿಸಿ, ಮೊಬೈಲನ್ನು ಪಕ್ಕಕ್ಕಿಡಿ. ರೋಡಲ್ಲಿ ಹೋಗ್ಬೇಕಾದ್ರೂ ಮೊಬೈಲ್ ಹಿಡ್ಕೊಂಡು ಅದನ್ನೇ ಹಿಡ್ಕೊಂಡು ಓಡಾಡ್ಕೊಂಡು ಮೊಬೈಲ್ ನೋಡ್ಕೊಂಡು ಓಡಾಡ್ತಾ ಇರಿ. ರಸ್ತೆ ದಾಟಬೇಕಾದ್ರೂ ಅಟ್ಲೀಸ್ಟ್ ನಿಮ್ಮ ಸುತ್ತಮುತ್ತಲು ಯಾವ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಅನ್ನೋ ಕನಿಷ್ಠ ಯೋಚನೆ ನೋಡ್ರಿ.